Hello dear students, welcome back again to second PUC Business Studies Easy classes. So in the last video we have learnt about the four features of planning. So what were the four features of planning? Number one, it focuses on achieving objectives. Absolutely. Second one, it is the primary function of management. Very good. Third one, planning is pervasive. And fourth one, planning is continuous. Very good. Now that you have memorized all the 4 points from the previous video, ಇವತ್ತಿನ ವಿಡಿಯೋದಲ್ಲಿ our question is explain any 4 limitations of planning. So planning ನ ಇಂಪಾರ್ಟೆನ್ಸ್ ನ ಬಗ್ಗೆ ನಾವು ಕಲ್ತಿದ್ದೇವೆ, ಫೀಚರ್ಸ್ ನ ಬಗ್ಗೆ ನಾವು ಕಲ್ತಿದ್ದೇವೆ. ಲಿಮಿಟೇಷನ್ಸ್ ಅಂತ ಹೇಳಿದ್ರೆ ಪ್ಲಾನಿಂಗ್ ಇಂದ ಏನಾದ್ರೂ ಪ್ರಾಬ್ಲಮ್ ಉಂಟಾಗಬಹುದಾ ಅಥವಾ ಏನಾದ್ರೂ ಕೊರತೆಗಳಿದೆಯಾ ಪ್ಲಾನಿಂಗ್ ಮಾಡೋದ್ರಿಂದ. So that we have to learn. Okay, so we have 4 points, very simple points. First one is planning leads to rigidity. Rigidity ante helidre illi there is no flexibility. See, plans are basically stiff, which means they are already decided in advance. ಅಲ್ವಾ, ಮೊದಲೇ ನಾವು ಏನ್ ಕೆಲಸ ಆಗ್ಬೇಕು, ಯಾರ ಕೆಲಸಗಳನ್ನ ಮಾಡಬೇಕು ಅದನ್ನ ಡಿಸೈಡ್ ಮಾಡ್ಕೊಂಡಿರ್ತೇವೆ. So that is why it becomes rigid for the managers to change the plans every now and then. ಸ್ಪೆಸಿಫಿಕ್ ಆಗಿ ಪ್ಲಾನ್ಸ್ ಗಳನ್ನ ನಾವು ಇನ್ ಅಡ್ವಾನ್ಸ್ ಡಿಸೈಡ್ ಮಾಡಿರೋದ್ರಿಂದ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಅಸ್ ಟು ಚೇಂಜ್. ಸರ್ಕಮ್ಸ್ಟೆನ್ಸಸ್ ಗೆ ತಕ್ಕ ಹಾಗೆ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ಕೊಳ್ಳೋದು ನಮಗೆ ಕಷ್ಟ ಅನಿಸಬಹುದು. ಸೊ ದಟ್ ಇಸ್ ವೈ ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ ಅಟ್ ಸಮ್ ಟೈಮ್ಸ್. Second one, planning may not work in a dynamic environment. We have also learned about the different elements of business environment. We have learned about economic environment, social environment, political, legal, technological. So, ಎಲ್ಲ environment ನಲ್ಲಿ changes ಆದಾಗ ಅದು definitely business ಅನ್ನ impact ಮಾಡುತ್ತೆ. And planning may not work in a dynamic environment. ಯಾಕೆ ಹೇಳ್ತೇವೆ? Planning ಅಂತ ಹೇಳಿದ್ರೆ ಮೊದಲೇ ಡಿಸೈಡ್ ಮಾಡ್ಕೊಳ್ಳುವಂತದ್ದು. We decide in advance what has to be done. And when things are changing around in the environment, it becomes difficult to adapt our plans to that changing environment. ನಮ್ಮ already decide ಆಗಿರುವ plans ಅನ್ನ ಆ ಡೈನಾಮಿಕ್ ಅಥವಾ ಚೇಂಜಿಂಗ್ ಎನ್ವೈರನ್ಮೆಂಟ್ ಗೆ ಹೊಂದಿಸಿಕೊಳ್ತಾ ಹೋಗುವಂತದ್ದು ಅದು ಸ್ವಲ್ಪ ಕಷ್ಟ ಅನಿಸಬಹುದು. ಸೊ ದಟ್ ಇಸ್ ದ ಸೆಕೆಂಡ್ ಲಿಮಿಟೇಷನ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಅ ಡೈನಾಮಿಕ್ ಎನ್ವೈರನ್ಮೆಂಟ್. ಕ್ಲಿಯರ್? ನೌ third one is planning reduces creativity. How planning reduces creativity? Because generally ನೋಡಿ, ಆರ್ಗನೈಸೇಷನ್ ಗೆ ರಿಲೇಟ್ ಆಗಿರುವಂತಹ ದೊಡ್ಡ ದೊಡ್ಡ ಪ್ಲಾನ್ಸ್ ಗಳನ್ನ ಯಾರು ತಗೊಳ್ತಾರೆ? ಟಾಪ್ ಮ್ಯಾನೇಜ್ಮೆಂಟ್. ಆಲ್ದೋ ನಾವು ಫೀಚರ್ಸ್ ಅನ್ನ ಕಲಿಯುವಾಗ ಪ್ಲಾನಿಂಗ್ ಇಸ್ ಪರ್ವೇಸಿವ್ ಅಂತ ಕಲ್ತಿದ್ದೇವೆ, ವಿಚ್ ಮೀನ್ಸ್ ಪ್ಲಾನಿಂಗ್ ಇಸ್ ರಿಕ್ವೈರ್ಡ್ ಎಟ್ ಆಲ್ ದ ಲೆವೆಲ್ಸ್, ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಆಪರೇಷನಲ್ ಲೆವೆಲ್. ಬಟ್ ಹಿಯರ್ ವಿ ಸೇ ದಟ್ ಜನರಲಿ ಏನೋ ಸಂಸ್ಥೆಗೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ಪ್ಲಾನ್ಸ್ ಗಳು ಏನಿರುತ್ತೆ ಅದನ್ನ ಯಾರು ತಗೊಳ್ತಾರೆ? ಟಾಪ್ ಮ್ಯಾನೇಜ್ಮೆಂಟ್ ಗಳು ತಗೊಳ್ತಾರೆ. ಓಕೆ, ಸೊ ಟಾಪ್ ಮ್ಯಾನೇಜ್ಮೆಂಟ್ ಮೇಕ್ಸ್ ಡಿಸಿಷನ್ ಅಂಡ್ ದ ವರ್ಕರ್ಸ್ ಆರ್ ಜಸ್ಟ್ ಟು ಇಂಪ್ಲಿಮೆಂಟ್ ದ ಪ್ಲಾನ್ಸ್. ಅವ್ರಿಗೆ ಏನಾದ್ರೂ ಹೊಸ ಐಡಿಯಾಸ್ ಇದ್ರೂನು ದೇ ಆರ್ ನಾಟ್ ಸಪೋಸ್ ಟು ಟೆಲ್ ದ ಮ್ಯಾನೇಜ್ಮೆಂಟ್ ಬಿಕಾಸ್ ಆಲ್ರೆಡಿ ಪ್ಲಾನ್ ಡಿಸೈಡ್ ಆಗಿರುತ್ತೆ. ದಟ್ ಇಸ್ ಮೇಡ್ ಬೈ ದ ಟಾಪ್ ಮ್ಯಾನೇಜ್ಮೆಂಟ್. ಸೊ ಕ್ರಿಯೇಟಿವಿಟಿಗೆ ಯಾವುದೇ ಸ್ಕೋಪ್ ಅನ್ನ ಪ್ಲಾನಿಂಗ್ ಇಲ್ಲಿ ಕೊಡೋದಿಲ್ಲ ಅಂತ. ಓಕೆ, ಸೊ ಪ್ಲಾನಿಂಗ್ ರೆಡ್ಯೂಸಸ್ ದ ಕ್ರಿಯೇಟಿವಿಟಿ. Then the last limitation is planning is a time consuming process. Sometimes what happen is ನಾವು ನಮ್ಮ ರಿಯಲ್ ಲೈಫ್ ಅಲ್ಲೂ ಕೂಡ ನಾವು ಅನ್ವಯಿಸಬಹುದು. Sometimes we just take a lot of time to plan. ನಿಮ್ಮ ಎಕ್ಸಾಮ್ ಅನ್ನೇ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋಣ. You take a lot of time to plan. ಇವತ್ತು ನಾನು ಈ ಚಾಪ್ಟರ್ ಕಲಿತೇನೆ, ಈ ಸಬ್ಜೆಕ್ಟ್ ಕಲಿತೇನೆ. You take a lot of time to plan ಅಲ್ವಾ, but when it comes to implementation, you have how much time? You have only 3 hours. 3 hours you have to write the examination. So ಅಲ್ಲಿ ನಿಮ್ಮ ಪ್ಲಾನ್ ಏನೆಲ್ಲ ನೀವು ಮಾಡ್ಕೊಂಡಿದ್ರೆ ಎಲ್ಲವೂ ಇಂಪ್ಲಿಮೆಂಟ್ ಆಗಬೇಕು, ರಿಸಲ್ಟ್ ಚೆನ್ನಾಗಿ ಬರಬೇಕು ಅಲ್ವಾ. So similarly happens in the organization. Planning is a time consuming process. Sometimes it takes a lot of time to draw up the plan, but there is only little time left for the implementation. ಆ ಪ್ಲಾನ್ ಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ನಮಗೆ ಒಂದು ಸ್ವಲ್ಪನೇ ಸಮಯ ಇರುತ್ತೆ, ಬಟ್ ಆ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ಅನ್ನೋದು. ದಟ್ಸ್ ಅ ಫೋರ್ತ್ ಲಿಮಿಟೇಷನ್. ಪ್ಲಾನಿಂಗ್ ಇಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಸೊ ಕ್ವಿಕ್ಲಿ ವಿ ಶಲ್ ರಿವೈಸ್ ಆಲ್ ದ 4 limitations of planning. Question is explain any 4 limitations of planning, and the 4 points are planning leads to rigidity, the first point. Second one, planning may not work in dynamic environment. Then third one, planning reduces creativity, and fourth one, planning is a time consuming process. I hope you understood very clearly the 4 limitations of planning. ಈ ಪಾಯಿಂಟ್ಸ್ ಗಳನ್ನ ರಿವೈಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. In that video will complete the 4 marks question for planning. ಅದಾದ ನಂತರ 8 marks question ಅನ್ನ ಸ್ಟಡಿ ಮಾಡೋಣ. So now we have one more question left for the 4 marks under planning chapter. So that was all for today's video. If you're finding this series useful, please like the video and friends ಜೊತೆ ಕೂಡ share ಮಾಡಿ. Please do like, share and comment. See you in the next video. Till then, take care. Bye. Namaste.